ಕನ್ನಡ ಕೆತ್ತನೆಗಳಲ್ಲಿ ಸಾಮಾಜಿಕ ಕಳಕಳಿ ಪುಸ್ತಕ ಬಿಡುಗಡೆ. ಲಿಂಗಸೂರು. ಇಂದು ವೀರಶೈವ ವಿದ್ಯಾವರ್ಧಕ ಸಂಘ ಲಿಂಗಸೂರು, ಎಂಎಲ್ಬಿ ಮಹಾವಿದ್ಯಾಲಯ ಲಿಂಗಸೂರು, ಶಿವಪ್ರಕಾಶನ ಕಲಬುರಗಿ ಹಾಗೂ ವರ್ಣಪ್ರಕಾಶನ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕನಕದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ಕಳಕಳಿ ಎಂಬ ಶ್ರೇಷ್ಠ ಪುಸ್ತಕವನ್ನ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಪ್ರಾಸ್ತಾವಿಕ ನುಡಿ ಹಂಚಿಕೊಂಡಂತ ಲೇಖಕರು ಬಿಟಿ ನಾಯ್ಕರ ಒಬ್ಬ ನಿವೃತ್ತಿ ಬ್ಯಾಂಕ್ ಅಧಿಕಾರಿಗಳು ಅವರಿಗೆ ಸಾಹಿತ್ಯದಲ್ಲಿ ಬಹಳ ಒಲವು ಮೂಡಿದ್ದು, ತಮ್ಮ ನಿವೃತ್ತಿ ಜೀವನ ಸಮಯದಲ್ಲಿ ಇಲ್ಲಿ ತನ ಸುಮಾರು 6 ಪುಸ್ತಕ ಹಾಗೂ 100ಕ್ಕೂ ಅಧಿಕ ಕಥೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಾಸ್ಯದ ಹೊನಲು, ಕಂದಿಲು ಎಂಬ ಕೃತಿಗಳಾಗಿವೆ. ಅದರಲ್ಲೂ ಹಾಸ್ಯದ ಹೊನಲು ಎಂಬ ಕೃತಿಗೆ ಮುನ್ನಡಿ ಬರೆದವರು ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತಿ ಶಿಕ್ಷಕರು ಶ್ರೀ ಗಿರಿರಾಜ್ ಹೊಸಮನಿ ಎಂಬುದು ಬಹಳ ವಿಶೇಷ ಎಂದರು. ಅತಿಥಿಗಳಾಗಿ ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡಿದ ಗಿರಿರಾಜ್ ಹೊಸಮನಿಯವರು ಲೇಖಕರ ಬಗ್ಗೆ ಅತೀವ ಸಂತೋಷಪಟ್ಟರು. ಲೇಖಕರು ಮೂಲಕ ಲಿಂಗಸೂರು ಭಾಗದವರು. ಅವರಿಗೆ ಭಾಷೆಯ ಮೇಲೆ ವಿಪರೀತ ಹಿಡಿತ ಹೊಂದಿದ್ದು, ಸಾಹಿತ್ಯ ಸಂದ ಗೌರವ ಅವರ ಹಾಸ್ಯದ ಹೊನಲು ಎಂಬ ಕೃತಿಯಲ್ಲಿ ಅಪ್ಪಟ ಮಂಡ್ಯ ಶೈಲಿಯ ಬರವಣಿಗೆ ಮುಖಾಂತರ ಮನರಂಜನೆಯ ಹೂರಣ ಬಳಸಿದ್ದಾರೆ ಎಂದರು. ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ ಕನಕಶ್ರೀ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ನಿವೃತ್ತ ಪ್ರಿನ್ಸಿಪಾಲರು, ಎನ್ವಿ ಸಂಸ್ಥೆ ಕಲಬುರಗಿಯವರು. ಮೂಲತಃ ಮಸ್ಕಿ ತಾಲೂಕು ತಲೇಖಾನ್ ಎಂಬ ಗ್ರಾಮದಿಂದ ಬಂದವರು. ಕಲಬುರಗಿಯಲ್ಲಿ ಲಿಂಗಸೂರು ಪ್ರತಿನಿಧಿಸಿದವರು. ತಮ್ಮ ಹಾಸ್ಯದ ಭಾಷಣದ ಮುಖಾಂತರ ಬಸವಂತರಾಯ ಕುರಿಯವರ ಕಾಲೇಜು ದಿನಗಳನ್ನು ಮೆಲುಕು ಹಾಕುತ್ತಾ ಯೂನಿವರ್ಸಿಟಿಯಲ್ಲಿ ಯಾವುದೇ ಭಾಷಣ ನಡೆದರೂ ಮೊದಲ ಹೆಸರು ಬಸವಂತರಾಯ ಕುರಿಯವರ ಹೆಸರು ಮುಂಚೂಣಿಯಲ್ಲಿರುತ್ತಿತ್ತು. ಅವರೊಬ್ಬ ಅದ್ಭುತ ಭಾಷಣಕಾರರು. ಇಂದು ವೀರಶೈವ ವಿದ್ಯಾವರ್ಧಕ ಸಂಘ ಹಾಗೂ ಎಸ್ಎಂಎಲ್ಬಿ ಮಹಾವಿದ್ಯಾಲಯದ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಸಂತೋಷ. ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳುತ್ತಾ ಸರಿಯಾದ ಉತ್ತರ ನೀಡಿದವರಿಗೆ ಉಚಿತ ಪುಸ್ತಕ ನೀಡುತ್ತಾ ಶಿಕ್ಷಣದಿಂದ ಉತ್ತಮ ನಾಗರಿಕರಾದರೆ ಅದೇ ಗೌರವದ ಸಂಕೇತ ಎಂದರು. ಭಾಷಣಕಾರರು ಆರಂಭದಲ್ಲಿ ಹೇಳ್ತಾರೆ, 2 ಮಾತು, ಆದರೆ ಭಾಷಣ ಮುಗಿದ ಕೂಡಲೇ ಎಲ್ಲರ ಕಿವಿಯಲ್ಲೂ ತೂತು ತೂತು ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಹಕಾರ ಮತ್ತು ಸಂಯೋಜನೆ ಸ್ವಾಗತ ಕೋರಿದರು. ಪಾಂಡುರಂಗ ಅಪ್ಪಿ, ರಂಗಣ್ಣ ಪಾಟೀಲ ಅಳ್ಳುಂಡಿ, ಕಸಪ ಜಿಲ್ಲಾ ಅಧ್ಯಕ್ಷರು ಹಾಗೂ ಪತ್ರಕರ್ತರು, ಮಾಂತೇಶ್ ಮಸ್ಕಿ, ಕಸಪ ನಿಕಟಪೂರ್ವ ಅಧ್ಯಕ್ಷರು ಮಸ್ಕಿ, ಗುಂಡೂರಾವ್ ದೇಸಾಯಿ, ಸಾಹಿತಿಗಳು ಮಸ್ಕಿ, ಶೇಖರ್ ಗೌಡ, ಸರನಾಡಗೌಡರ್, ನಿಕಟಪೂರ್ವ ಅಧ್ಯಕ್ಷರು ಕಸಪ ಕುಷ್ಟಗಿ, ವಿದ್ಯಾರ್ಥಿ ಶಿಕ್ಷಕರು ವೃಂದದವರು ಭಾಗವಹಿಸಿದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂದ ನ್ಯೂಸ್, ಲಿಂಗಸೂರು.